ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಹಸಿರು ಹೊನಲು ತಂಡದಿಂದ ಪರಿಸರ ಜಾಗೃತಿ ಕಾರ್ಯಕ್ರಮ. ಹಸಿರು ಹೊನಲು ತಂಡದವರು ನಗರದ ಮುಖ್ಯ ರಸ್ತೆಗಳಲ್ಲಿ ಹಸಿರು ಬಟ್ಟೆಯನ್ನು ಧರಿಸಿಕೊಳ್ಳುವುದರ ಮುಖಾಂತರ ಹಸಿರು ಹಬ್ಬದ ಮೆರವಣಿಗೆಯನ್ನ ಮಾಡಿದರು. ನಂತರ ಕೊಟ್ಟೂರೇಶ್ವರ ಕಾಲೇಜ್ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪರಿಸರ ತಜ್ಞೆ ಶಿವಾನಂದ ಕಾಳೆ, ವಿಕ್ರಮ್, ಮುಕೇಶ್, ನಾಗರಾಜ್ ಬಂಜಾರ್ ಇತರರು ವಹಿಸಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡೋನೂರು ಚಾನುಕೋಟೆ ಮಠದ ಸ್ವಾಮೀಜಿಯಾದ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನುಡಿದರು. ಇಡೀ ಜೂನ್ ತಿಂಗಳು ಪರಿಸರಕ್ಕೆ ಮೀಸಲಿಟ್ಟು ಪ್ರತಿದಿನ ಕೆಲವು ಗಣ್ಯ ವ್ಯಕ್ತಿಗಳಿಂದ ಸಸಿಗಳನ್ನು ನೆಡುವುದರ ಮುಖಾಂತರ ಸುಮಾರು 3,000-4,000 ಸಾವಿರ ಸಸಿಗಳನ್ನು ನೆಟ್ಟು ಜನರಿಗೆ ಪರಿಸರದ ಕುರಿತಂತೆ ಜಾಗೃತಿ ಮೂಡಿಸುವುದರ ಜೊತೆಗೆ ಪರಿಸರದ ಬಗ್ಗೆ ಪ್ರೀತಿ ಕಾಳಜಿಗಳನ್ನು ತುಂಬುವಲ್ಲಿ ಹಸಿರು ಹೊನಲು ತಂಡ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಪರಿಸರ ತಜ್ಞೆ ಶಿವಾನಂದ ಕಾಳೆ ಅವರು ಪರಿಸರದ ಪ್ರಾಮುಖ್ಯತೆ ಹಾಗೂ ಪ್ರಯೋಜನಗಳ ಕುರಿತಂತೆ ವಿವರಿಸಿದರೆ, ತಂಡದ ಅಧ್ಯಕ್ಷರಾದ ಗುರು ಅವರು ತಂಡ ಹಾಗೂ ಒಗ್ಗಟ್ಟಿನ ಕುರಿತು ತಿಳಿಸಿದರು. ಇನ್ನುಳಿದಂತೆ ನವೀನ್, ಸಿದ್ದು, ದೇವರಮನೆ, ನಜೀರ್ ಹಾಗೂ ಹಲವು ಇಲಾಖೆಯ ಅಧಿಕಾರಿಗಳು, ಮಹಿಳೆಯರು, ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. बोलो भारत माता की जय 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 जय। बोलो भारत माता की जय 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 जय। हसीरे उसीरो हसीरे उसीरो। ಜೊತೆ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀರಾ, ಕೆರೆಯ ಸ್ವಚ್ಛತೆಯನ್ನು ಮಾಡಿದ್ದೀರಾ, ಕೆರೆಯಲ್ಲಿ ಇರ್ತಕ್ಕಂಥ ಕಸವನ್ನು ಎತ್ತಿದ್ದೀರಾ. ಇಂಥ ಸಂದರ್ಭದಲ್ಲಿ ನಿಮಗೆ ಅಂತಹ ಒಂದು ಥಾಟ್ ಯಾವ ರೀತಿ ಬಂದಿದೆ ಅಂದರೆ, ಬರೀ ಹಸಿರನ್ನು ರಕ್ಷಣೆ ಮಾಡೋದಲ್ಲದೆ ಊರನ್ನು ಸ್ವಚ್ಛವಾಗಿಡಬೇಕು ಅನ್ನೋ ಒಂದು ಥಾಟ್ ಯಾವ ರೀತಿ ಬರುತ್ತೆ? ವಿವಿಧ ಸಂಘಗಳಿಂದ, ವಿವಿಧ ವಲಯಗಳಿಂದ ಬಂದಿರತಕ್ಕಂಥ ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳು ಅವರವ್ರ ವಿಚಾರಗಳೇ ಬೇರೆ ಬೇರೆ ಇರ್ತವೆ. ಹಾಗೆ ಎಲ್ಲರ ವಿಚಾರಗಳು ಒಂದೊಂದು ಒಳ್ಳೊಳ್ಳೆ ಥಾಟ್ಗಳನ್ನು ತಗೊಂಡು ಅದು ಯಾವ ಚೆನ್ನಾಗಿದಾವೋ ಅವನ್ನ ಡೆವಲಪ್ ಮಾಡ್ತಕ್ಕಂಥ ಕೆಲಸಗಳು. ಇದು ನಮಗೆ ಕೆರೆ ವಿಚಾರ ಬಂದಾಗ ಕೆರೆ ಸ್ವಚ್ಛ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಕೆಲವರು ಹೇಳಿದರು. ಹಾಗಾಗಿ ಅದನ್ನು ಮಾಡಿದ್ವಿ. ಹಾಗೆ ಜಾತ್ರೆ, ವಿಶೇಷವಾಗಿ ಜಾತ್ರೆಯಲ್ಲಿ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು, ಅದನ್ನು ಮಾಡಿ. ಆಮೇಲೆ ಪ್ಲಾಸ್ಟಿಕ್ ಅವೇರ್ನೆಸ್ ಮಾಡಬೇಕಂತ ಹೇಳಿದ್ರು, ಅದನ್ನು ಮಾಡಿ. ಹಾಗೆ ಇದು ಒಬ್ಬರು ತಾಟ ಅಲ್ಲ, ಎಲ್ಲರ ಯೋಚನೆಗಳನ್ನು ಒಂದೊಂದು ಆಯ್ಕೆ ಮಾಡ್ಕೊಂಡು ಮಾಡ್ತೀವಿ. ಗುಂಪಿನ ಒಂದು ಹೌದು, ಗುಂಪಿರಂಗೆ ಮಾಡಿ. ಕೊನೆಯದಾಗಿ ನಿಮ್ಮ ಹಸಿರು ತಂಡಕ್ಕೆ ನೀವು ಏನಂತ ಕೃತಜ್ಞತೆ ಯಾವ ರೀತಿ ಸಲ್ಲಿಸ್ತೀರಾ? ಕೃತಜ್ಞತೆ ಹೇಳ್ಬಿಟ್ರೆ ಇಲ್ಲಿಗೆ ಮುಗಿದೋಗ್ಬಿಡ್ತದೆ. ಇಷ್ಟು ದಿನ ಮಾಡಿರುತ್ತೆ, ಮುಂದೆ ಏನೋ ಇದು ದೊಡ್ಡ ಬೃಹತ್ತಾಗಿ ಬೆಳೆಯುವಂತಹ ತಂಡ ಇದು, ಅದು ಗೊತ್ತು ನಮಗೆ. ಇಷ್ಟು ದಿನ ಮಾಡಿರೋಕ್ಕೆ ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀರಾ? ಈ ಒಂದು ತಿಂಗಳ ಕಾಲ ಈ ಹಸಿರು ಹಬ್ಬ ಏನು ಮಾಡ್ತಾ ಇದ್ವಿ, ತಮ್ಮ ವೈಯಕ್ತಿಕ ಕೆಲಸಗಳನ್ನೆಲ್ಲ ಬದಿಗೊತ್ತಿ ನಮ್ಮ ಅಮೂಲ್ಯವಾದ ಸಮಯವನ್ನು ಸಂಸ್ಥೆಗೆ ಅಂತಲೇ ಮೀಸಲಿಟ್ಟಂಥ ಎಲ್ಲರಿಗೂ ಹಾಗೂ ಕೊಟ್ಟೂರಿನ ವಿವಿಧ ಸಂಘಟನೆಗಳಿಗೂ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೇವೆ. ಧನ್ಯವಾದ. ರಕ್ಷಿಸುವ ಹೊಣೆಗಾರಿಕೆ
ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ಹೊಣೆಗಾರಿಕೆ ಹೇಳಿ ರಕ್ಷಿಸುವ ಹೊಣೆಗಾರಿಕೆ ನಮ್ಮನೆಲ್ಲರದು ಉಸಿರು ಉಸಿರು ನಾಡು ಉಳಿಸಿ ನಾಡು ಉಳಿಸಿ ಉಸಿರು ಜೈ 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 ನಾಡು ಉಳಿಸಿ ನಾಡು ಉಳಿಸಿ ಜೈ 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 ಉಸಿರು ಉಸಿರು ಜೈ 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 ಸರ್ ಪರಿಸರದ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಪರಿಸರ ಗಿಡ ಅಂದರೆ ಏನಿದೆ ಆ ಪರಿಸರದ ಒಂದು ಜಾಗೃತಿಯನ್ನು ನಿಮ್ಮ ಪ್ರಕಾರ ಯಾವ ರೀತಿ ಮೂಡಿಸಿದ್ರೆ ಜನಕ್ಕೆ ಮುಟ್ಟುತ್ತದೆ? ಅಂದರೆ ನಾವು ಉಸಿರಾಡ್ತಾ ಬದುಕಿದ್ದೀವಲ್ಲ, ಈ ಭೂಮಿ ಮೇಲೆ ಬದುಕಿದ್ದೀವಿ ಅಂದರೆ ಈ ಪರಿಸರದ ಭಾಗವಾಗಿ ನಾವು ಇದ್ದೀವಿ ಅಂತ. ಬಹುಶಃ ಅರಣ್ಯದ ಬಗ್ಗೆ ಇನ್ನೂ ಮಹತ್ವ ಬೇಕಾಗಿಲ್ಲ. ಅಂದರೆ ನಾವು ಈ ಬದುಕಿದ್ದೀವಿ ಅಂತಂದರೆ ಅರಣ್ಯಗಳ ಕೊಡುಗೆ ಮೇಲೆ ನಾವು ಕುಡಿಯೋ ನೀರಾಗಿರ್ಬೋದು, ಓದೋ ಪತ್ರಿಕೆ ಆಗಿರ್ಬೋದು, ತಿನ್ನೋ ಹಣ್ಣಾಗಿರ್ಬೋದು, ಆಹಾರ ಆಗಿರ್ಬೋದು, ಎಲ್ಲವೂ ಕೂಡ ಈ ಪರಿಸರದಿಂದಲೇ ಬಂದಿರೋದು. ಹಾಗಾಗಿ ಈ ಮಕ್ಕಳಿಂದ ಮುದುಕರವರೆಗೂ ಕೂಡ ಈ ಪರಿಸರದ ಜಾಗೃತಿಯ ಅಗತ್ಯ ಇದೆ. ನಾವು ಒಳ್ಳೆಯ ಆಹಾರ ಸಿಗಬೇಕು ಅಂದರೆ ಒಳ್ಳೆಯ ಪರಿಸರ ಇರಬೇಕು. ನಿಮಗೆ ಒಳ್ಳೆಯ ವಿದ್ಯೆ ಬರಬೇಕು ಅಂದರೆ ನಿಮಗೆ ಒಳ್ಳೆಯ ಕೆರೆ ಇರಬೇಕು. ಯಾಕೆಂದರೆ ಕೆರೆ ನೀರು ಹಾಳಾಯಿತು ಅಂದರೆ ನಿಮಗೆ ವಿದ್ಯೆನೂ ಒಳ್ಳೆಯ ಸಿಗೋಕ್ಕೆ ಸಾಧ್ಯ ಇಲ್ಲ, ಯಾಕೆ ಅನಾರೋಗ್ಯದಿಂದ. ವಲಸೆಯನ್ನು ತಡೆಯೋದಕ್ಕೆ ಎಲ್ಲದರಲ್ಲ ಹಿನ್ನೆಲೆಯಲ್ಲೂ ಕೂಡ ನೀರು, ಕೆರೆ, ಕಾಡು ಸಂಬಂಧಗಳಿದೆ. ಹಾಗಾಗಿ ಇಷ್ಟು ಸರಳ ಇದೆ ಪ್ರಶ್ನೆ. ನಾವು ಶಾಲೆಗಳಲ್ಲಿ ಓದ್ತಾ ಇದ್ದೀವಲ್ಲ, ದೂರದ ಏನೋ ವಿಚಾರ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಕಾಲು ಗುಣದ ಸಂಗತಿಯನ್ನು ಅರ್ಥ ಮಾಡ್ಕೊಳ್ಳೋದೆ ಪರಿಸರ ಜ್ಞಾನ, ವಿಜ್ಞಾನ. ಈ ಪರಿಸರದ ಬಗ್ಗೆ ನೀವು ಏನೇನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಸರ್ ನಿಮ್ಮ ಕಡೆ, ನಿಮ್ಮ ಭಾಗ? ನಾವು ಮಕ್ಕಳಿಗೆ ಪರಿಸರ ಶಿಕ್ಷಣ ಕಾರ್ಯಕ್ರಮ ಮಾಡ್ತೇವೆ. ಆಗಾಗ ನೀರಿನ ಬಗ್ಗೆ, ಕೆರೆಗಳ ಬಗ್ಗೆ ಈ ಥರ ಜಾಗೃತಿಯ ಕೆಲಸಗಳು ನಡೆದಿದೆ. ಕರ್ನಾಟಕದ ಕೆರೆಗಳ ಬಗ್ಗೆ ನೋಡಿ, ಒಂದಿಷ್ಟು ಹಳ್ಳಿಗಳಲ್ಲಿ ಕೆರೆ ಪುನರುಜ್ಜೀವನದ ಕೆಲಸಗಳು ನಡೀತಾ ಇದ್ದಾವೆ. ಅರಣ್ಯದಲ್ಲಿ ಬೇರೆ ಬೇರೆ ವಿಶೇಷ ಸಸ್ಯಗಳಿದ್ದರೆ ಅಥವಾ ಅಂತ ಕೃಷಿ ಯೋಗ್ಯ ಸಸ್ಯಗಳಿದ್ದರೆ ಅದನ್ನು ಪರಿಚಯಿಸುವಂಥದ್ದು, ಕೆಲವರ ಅನುಭವವನ್ನು ದಾಖಲಿಸುವಂಥದ್ದು, ಈ ಥರದ ಕೆಲಸವನ್ನು ಮಾಡ್ತಾರೆ. ಸರ್, ಈಗ ಕೆಲವು ಬ್ರಿಡ್ಜ್ಗಳನ್ನು ಕಟ್ಟಬೇಕಾದ್ರೆ, ಕೆಲವು ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಹಲವಾರು ಮರಗಳನ್ನು, ಸಾವಿರಾರು ಲಕ್ಷಾಂತರ ಮರಗಳನ್ನು ಕಡಿತಾ ಇದ್ದಾರೆ. ಅದ್ರ ಬಗ್ಗೆ ನೀವು ನಿಮ್ಮದೇ ರೀತಿಯಾದಂಥ ನೀವು ಸ್ಪೆಸಿಫಿಕ್ ಇಲ್ಲಿ ಸ್ಪೆಸಿಫಿಕ್ ಅಂತಂದರೆ ಈಗ ಹೇಳ್ತೀವಿ ನಾವು ಯಾವಾಗಲೂ, ಒಂದು ಮರವನ್ನು ಕಡಿಯೋದ್ರ ಮೂಲಕ ನಾಗರಿಕತೆ ಆರಂಭ ಆಯಿತು, ಕೊನೆಯ ಮರವನ್ನು ಕಡಿಯೋದ್ರ ಮೂಲಕ ಅಂತ್ಯ ಆಗ್ತದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಾನು ಯಾವಾಗಲೂ ಒಂದು ಹೇಳ್ತೀನಿ, ನದಿಯ ಕಟ್ಟ ಕಡೆಯ ಹನಿ ಇಲ್ಲವಾಗುವವರೆಗೆ ಅಥವಾ ನಿಮ್ಮ ಸರ್ ನಾಗರಾಜ್ ಬಂಜಾರ ಸರ್, ಹಸಿರು ಎಂಬ ಹೆಸರಿಡಲಿಕ್ಕೆ, ಶೀರ್ಷಿಡಲಿಕ್ಕೆ ಏನು ಪ್ರೇರಣೆ ಆಯಿತು ನಿಮಗೆ? ನನಗೆ ಪ್ರೇರಣೆ ಆಗಿತ್ತು ಅಂದರೆ ನಮಗೆ ಮೊದಲು ಪೌರ ಕಾರ್ಮಿಕ ಸಭೆ ಮಾಡ್ತಿದ್ದೆ. ಆ್ಯಕ್ಚುಲಿ ಅವ್ರನ್ನೇ ಬಳಸ್ಕೊಂಡು ಮಾಡ್ಬೇಕು ಅನ್ನೋದಿತ್ತು. ಆದರೆ ಹಂತವಾಗಿ ಏನಾಯ್ತು ಅಂದರೆ ಅವ್ರ ಬಿಜಿ ಶೆಡ್ಯೂಲಲ್ಲಿ ನಮ್ಮ ಕೈಲಿ ಅವ್ರನ್ನ ಬಳಸ್ಕೊಳಕ್ಕೆ ಆಗಲಿಲ್ಲ. ಹಾಗಾಗಿಬಿಟ್ಟರೆ ಹೇಗಾದ್ರೂ ಮಾಡಿ ಈಗ ಸಮಾನ ಮನಸ್ಸು ಬಳಕೆ ಕಟ್ಟಬೇಕು ಅನ್ನೋದೊಂದು ಕಲೆ. ಹಂಗಾಗಿ ಅವಾಗಲಿಂದ ನಾನು ಏನು ಮಾಡೋದಂದರೆ ಕೆಲವರೆಲ್ಲ ಕೇಳ್ತಾ ಇದ್ದೆ, ಮಾರನ್ರಪ್ಪ ನಮ್ಗೆ ಕೊಟ್ಟರೆ ಹಸಿರು ಆಗಬೇಕು, ಸ್ವಚ್ಛ ಆಗಬೇಕು, ಎಲ್ಲರೂ ಕೈ ಜೋಡಿಸ್ರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಮೊದಲು ಬರೀ ಹೇಳಿದ್ರೆ ಆಗಲ್ಲ, ಮೊದಲು ನಾನು ಮಾಡಿದ್ರೆ ಚಂದ ಇರ್ತದೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾ ಹೋದಾಗೆಲ್ಲ ಎಲ್ಲರೂ ನಾವು ಸೇರ್ಕೊಂಡು ತಂಡ ಆಗಿದೆ. ತಂಡ ಆಗಿದೆ 2013ಕ್ಕೂ 2025ಕ್ಕೂ ಭಾಳಷ್ಟು ವ್ಯತ್ಯಾಸ ಐತೆ. ಒಬ್ರು ಇದ್ದದ್ದು ಈಗ ಇಷ್ಟು ಜನ ಆಗಿವಲ್ಲ ಅನ್ನೋದೊಂದು ಸಂತೋಷ. ಇನ್ನೊಂದು ಹೇಳೋದಾದ್ರೆ, ನಮ್ಮ ತಂಡದ ಬಗ್ಗೆ ಒಂದು ಹೇಳೋದಾದ್ರೆ, ಸಹಜವಾಗಿ ಎಲ್ಲ ದೇವ್ರನ್ನ ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡ್ತಕ್ಕಂಥ ದೇವರಿಗೆ ನಾಲ್ಕು ಕೈ ಇರ್ತಾವೆ ಸಹಜವಾಗಿ ಆಶೀರ್ವಾದ ಮಾಡೋಕ್ಕೆ. ನಮ್ಮಲ್ಲಿ ಎಲ್ಲರೂ ನೋಡಿದ್ರೆ ಇವರೆಲ್ಲ ದೇವ್ರ ಕಣ್ಣಂಗೆ ಕಾಣುತ್ತಾರೆ ಸರ್. ನನಗೆ ಸೇಮ್ ಎಲ್ಲ ಅಂದ್ರೆ 54 ಅಂದ್ರೆ 5000 ಜನ ಇದ್ದಂಗೆ ಅಂತ ಲೆಕ್ಕ ಮಾಡಿ. ಸರ್, ಈ ಜೂನ್ 5ಕ್ಕೆ ಮಾತ್ರ ವಿಶ್ವ ಪರಿಸರ ದಿನ ಆಚರಣೆ ಮಾಡಿ ಕೈ ಬಿಡ್ತಾಯಿದ್ರು. ನೀವು ಜೂನಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ಜೂನ್ ಪೂರ್ತಿ ಒಂದು ತಿಂಗಳು ಮಾಡಿದ್ದೀರಾ. ಯಾವ್ಯಾವ ಕಾರ್ಯಕ್ರಮ ಮಾಡಿದ್ದೀರಾ?
ಸರ್ ಇದರಲ್ಲಿ ಏನಂತಂದ್ರೆ ಇದು ಬರೀ ಜೂನಿಗೆ ಅಷ್ಟೇ ಸೀಮಿತ ಆಗಬಾರ್ದು, ನಿತ್ಯೋತ್ಸವ ಆಗಬೇಕು, ಹಸಿರೋತ್ಸವ ಆಗ್ಬೇಕಂತ ಹೇಳ್ಬಿಟ್ಟು ಪ್ರತಿ ದಿನವೂ ಸಹ ನಾವು ಮಣ್ಣಿನ ಜೊತೆಗೆ ಬೆಳಿತೀವಿ, ಹಸಿರು ಜೊತೆಗೆ ಬೆಳಿತೀವಿ. ಪ್ರತಿದಿನವೂ ಒಂದು ಪಾರ್ಕಿಗೆ ಹೋಗಿ ಕಡ್ಡಾಯವಾಗಿ ಎಲ್ಲರೂ ಸೇರ್ಕೊಂಡು ಏನಾದರೂ ಒಂದು ಕೆಲಸ ಗಿಡಕ್ಕೆ ನೀರು ಹಾಕೋದಾಗಿರ್ಬೋದು, ಪಾತಿ ಮಾಡೋದಾಗಿರ್ಬೋದು, ಯಾವುದಾದ್ರೂ ಗಿಡ ಹೋಗಿದ್ರೆ ಅದಕ್ಕೆ ಒಂದು ಹೊಸ ಗಿಡ ಹಾಕಿ ಬರ್ತಕ್ಕಂಥ ಕೆಲಸ ಪ್ರತಿನಿತ್ಯ ಮಾಡ್ತೀವಿ. ಅದು ನಿತ್ಯೋತ್ಸವ ಆಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸರ್ ಇನ್ನೊಂದು ಒಳ್ಳೆಯ ವಿಚಾರ ಕೇಳ್ಪಟ್ಟೆ, ನಿಮ್ಮ ತಂಡದಲ್ಲಿ ಎಲ್ಲ ಜಾತಿಯ ಜನಾಂಗದವರು ಇದ್ದಾರೆ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಇದ್ರ ಬಗ್ಗೆ ತಾವೇ ಹೇಳ್ತೀರಾ, ಯಾವ್ಯಾವ ಜಾತಿ ಅವರಿದ್ದಾರೆ? ಸರ್ವ ಜನಾಂಗದ ಶಾಂತಿ ಹಂಗಾಗಿ ಎಲ್ಲ ಸಮಾನ ಮನಸ್ಕುಗಳು ಸೇರಿಬಿಟ್ಟಾಗ ಜಾತಿ ಬರೋದ್ರ ಅಂತೀವಿ. ಕ್ಯಾಸ್ಟ್ಗಿನ ಕ್ಯಾರೆಕ್ಟರ್ ಭಾಳ ಮುಖ್ಯ ಅಂತ ತಿಳ್ಕೊಂಡಿಲ್ಲ. ಹಂಗೆ ಕ್ಯಾರೆಕ್ಟರ್ ಎಲ್ಲರೂ ಚೆನ್ನಾಗಿರೋದ್ರದ ಎಲ್ಲರ ಜೊತೆಗೆ ಜಾತ್ಯತೀತತೆ ಪರಿಸರದಿಂದ ಹೊಂದಿರತಕ್ಕಂಥ ಒಂದು ತಂಡ